ಒಂದ್ ಕಡೆಗೆ 5 ದಿನ ಆದ್ಮೇಲೆ ತನಿಖೆ ಚುರುಕುಗೊಳ್ತಾ ಇದೆ. ಇನ್ನೊಂದ್ ಕಡೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಬಳ್ಳಾರಿಗೆ ನಾಳೆ ಹೋಗ್ತಾ ಇದ್ದಾರೆ ಅಂತೇಳಿ. ಸೊ ನಾಳೆ ಹೋದ ನಂತರ ಇನ್ಯಾವ ರೀತಿಯ ಅಂತ ರಾಜಕೀಯ ಆಗುತ್ತೋ ಗೊತ್ತಿಲ್ಲ. ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಕೈ ಕಾರ್ಯಕರ್ತ ಬಲಿಯಾದಂತ ಪ್ರಕರಣ ನಾಳೆ ಬಳ್ಳಾರಿಗೆ ಭೇಟಿಯನ್ನ ನೀಡಲಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡ್ತಾರೆ. ನಮ್ಮ ಸಮಿತಿಯ ವರದಿ ಬಂದಿದೆ, ಪರಿಶೀಲಿಸ್ತೇನೆ ಅಂತ ಅಂದಿದ್ದಾರೆ. ಅದೇ ಸತ್ಯಶೋಧನ. ವಿಪಕ್ಷ ನಾಯಕರ ಮಾತಿಗೆಲ್ಲ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಅವರ ಖುಷಿಗೆ ಏನ್ ಬೇಕಾದ್ರೂ ಕೂಡ ಮಾತನಾಡಿಕೊಳ್ಳಿ, ನನಗೆ ಬಳ್ಳಾರಿಯಲ್ಲಿ ಶಾಂತಿ ಇರಬೇಕು ಅಷ್ಟೇ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಸೊ ನಾಳೆ ಅವರು ಬಳ್ಳಾರಿಗೆ ಹೋಗ್ತಾರೆ. ಅದಕ್ಕಿಂತಲೂ ಮುಂಚಿತವಾಗಿ ಇವತ್ತು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅವ್ರಿಗೆ ಶಾಂತಿ ಬೇಕಂತೆ ಬಳ್ಳಾರಿಯಲ್ಲಿ. ಸೊ ನಾಳೆ ಘಟನಾ ಸ್ಥಳಕ್ಕೆ ಹೋಗ್ತಾರೆ. ನಮ್ಮ ಸಮಿತಿ ವರದಿ ಕೂಡ ಬಂದಿದೆ ಅಂತಿದ್ದಾರೆ. ಅದೇ ಸತ್ಯಶೋಧನಾ ಸಮಿತಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೋಗಿದ್ರು ಅವರು. ಅವರೆಲ್ಲ ಹೋಗಿ ಅಲ್ಲಿ ಏನಾಗಿದೆ ಅನ್ನುವಂಥದ್ದನ್ನೆಲ್ಲ ವರದಿ ಕೊಟ್ಟಿದ್ದಾರಂತೆ. ಆ ವರದಿಯಲ್ಲಿ ಏನಿದೆ, ಪೊಲೀಸರ ತನಿಖೆಯಲ್ಲೇನಿದೆ, FSL ಅಲ್ಲಿ ಏನಿದೆ, ಏನು ಒಂದು ಅರ್ಥ ಆಗಲ್ಲ. ಈಗ ಸದ್ಯಕ್ಕಂತೂ ಬೆಳವಣಿಗೆ ಆಗ್ತಾ ಇದೆ. ಯಾವ ಗನ್ನಿಂದ ಬುಲೆಟ್ ಬಂತು ಅನ್ನೋದನ್ನ ಇನ್ನೂ ಕೂಡ ಪತ್ತೆ ಹಚ್ಚಿದಾರ ಅಥವಾ ಇಲ್ವಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಇತ್ತು. ಬಟ್ ಅದು ಭರತ್ ರೆಡ್ಡಿ ಅವರ ಗನ್ ಮ್ಯಾನ್ ಅಂತ ತಿಳಿದು ಬರ್ತಾ ಇದೆ. ಏಂತಿಗೆ ಸೆಕ್ಯೂರಿಟಿ ಕೊಡಬೇಕು ಇವೆಲ್ಲ ಆಮೇಲೆ ಮಾತಾಡೋಣ. ನಮ್ಮ ಹೋಮ್ ಮಿನಿಸ್ಟರ್ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ನಾನು ಅವ್ರು ಯಾರಿಗೂ ಉತ್ತರ ಕೊಡೋಕೆ ಹೋಗಲ್ಲ. ನಾನು ನಾಳೆ ಹೋಗ್ತಾ ಇದ್ದೀನಿ ಬಳ್ಳಾರಿಗೆ. ಪಕ್ಷದ ಒಬ್ಬ ಕಾರ್ಯಕರ್ತ ಸತ್ತಿದ್ದಾನೆ. ಏನು ವಿಚಾರ ನಾಳೆ ಕಳಿಸಿ ನನಗೊಂದು ರಿಪೋರ್ಟ್ ಎಲ್ಲ ಬಂದಿದೆ, ನೋಡ್ತೀನಿ. ಇಲ್ಲಿ ನಾನೇನು ಕುಮಾರಸ್ವಾಮಿಗಾಗಲಿ ಬೇರೆಯವ್ರಿಗಾಗಲಿ ಉತ್ತರ ಕೊಡುವಂಥ ಅವಶ್ಯಕತೆ ಏನಿಲ್ಲ. ಅವ್ರು ಏನು ಬೇಕಾದ್ರು ಖುಷಿಗೆ ಏನು ಬೇಕಾದ್ರು ಪಾಪ ಯಾವುದು ಸ್ಪೋರ್ಟ್ಸ್ಮನ್ ಕೆಲಸ ಒಂದೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ನಾಳೆ ದೊಣ್ಣೆಗಳು ಸಿಕ್ಕಿದೆ ಸರ್, ಇವತ್ತು ಬುಲೆಟ್ಗಳು ಸಿಕ್ಕಿವೆ ಸರ್. ಅವರು ಜನಾರ್ದನ್ ರೆಡ್ಡಿ ಮನೆ